ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ರೆಸಿಪಿ ಏನಪ್ಪಾ ಅಂದರೆ ಚಿಕನ್ ಪೆಪ್ಪರ್ ಡ್ರೈ ರೆಸಿಪಿ ಇದು. ಸೊ ನಮ್ಮನೇಲಿ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಸೊ ಇಲ್ಲಿ ಏನೇನೆಲ್ಲ ಬೇಕು ಅಂತ ನೋಡೋಣ. 1 ಸ್ಪೂನ್ ಶುಂಠಿ, 1 ಟೀ ಸ್ಪೂನ್ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಒಂದು 4ರಿಂದ 5 ಎಸ್ಲು ಕರಿಬೇವು, ಒಂದು 2 ಇಂಚು ಚಕ್ಕೆ, ಒಂದು 3 ಲವಂಗ, ಒಂದು ಅರ್ಧ ಟೀ ಸ್ಪೂನ್ ಸೋಂಪು, ಒಂದು 1/4 ಟೀ ಸ್ಪೂನ್ ಅರಿಶಿನ, ಒಂದು ಅರ್ಧ ಇಲ್ಲ ಮುಕ್ಕಾಲು ಭಾಗ ನೋಡಿ ಮೆಣಸು ತೊಗೋಬೇಕು, ಕರಿಮೆಣಸು, ಕಾಳು ಮೆಣಸು, ಮತ್ತು ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ, ಮತ್ತು 4ರಿಂದ 5 ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 4ರಿಂದ 5 ಟೇಬಲ್ ಎಣ್ಣೆ, ಮತ್ತು ಒಂದೂವರೆ ಆಗುವಷ್ಟು ಚಿಕ್ಕ ಸೈಜಲ್ಲಿ 2 ಟೊಮ್ಯಾಟೊ ಸಣ್ಣದಾಗಿ ಹಚ್ಕೋಬೇಕು. ಇಲ್ಲಿ ನಾನು ಬಂದು 1 kg ಚಿಕನ್ನು ತಗೊಂಡಿದ್ದೀನಿ, ತೊಳೆದು ಇಟ್ಕೊಂಡಿದ್ದೀನಿ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ನಮ್ಮನೇಲಿ ನಾವು ಹೀಗೆ ಮಾಡೋದು. ನೀವು ಈ ಥರ ಒಂದ್ಸಲಿ ಟ್ರೈ ಮಾಡಿ, ನಿಮಗೂ ಹೇಗೆ ಅನ್ನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸಿ. ಸೊ ಒಂದು ಪ್ಯಾನ್ ಇಟ್ಕೊಂಡು ನಾವೇನು ತೊಗೊಂಡಿರ್ತೀವಲ್ಲ, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಸೋಂಪು, ಒಂದು ಮುಕ್ಕಾಲು ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸು, ಈ ಮೂರನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡು ಅದನ್ನು ಒಂದು ಮಿಕ್ಸಿಲಿ ಪೌಡ್ರ್ ಮಾಡ್ಕೋಬೇಕು. ಎಷ್ಟು ಅಳತೆಯಲ್ಲಿ ಮಾಡ್ಕೋಬೇಕಂದ್ರೆ ಈ ಥರ ಮಾಡ್ಕೊಂಡ್ರೆ ಸಾಕು. ಈಗ ತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿ ಅನಿಸಲ್ಲ, ಬಾಯಿಗೆ ಸಿಗುತ್ತೆ. ಸೊ ಅದರಿಂದ ಸ್ವಲ್ಪ ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಫ್ಯಾನ್ ಇಟ್ಬಿಟ್ಟು ಒಂದು 2ರಿಂದ 3 ಟೀ ಸ್ಪೂನ್ ಎಣ್ಣೆ ಹಾಕಿ, ಲವಂಗ, ಚಕ್ಕೆ ಹಾಗೂ ಹಸಿಮೆಣಸಿನ್ಕಾಯಿ ನಾವೇನು ಹಚ್ಕೊಂಡಿರ್ತೀವಲ್ಲ ಹಸಿಮೆಣಸಿನ್ಕಾಯಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿರುತ್ತಲ್ಲ ಅದನ್ನು ಸೇರಿಸ್ಕೊಂಡು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವೇನು ಆನಿಯನ್ ಅಂದರೆ ಈರುಳ್ಳಿ ಹಚ್ಚಿಟ್ಕೊಂಡಿರ್ತೀವಲ್ಲ ಆ ಒಂದು ಈರುಳ್ಳಿನ ನಾವು ಹಾಕ್ಕೋಬೇಕು. ನಾನು ಈರುಳ್ಳಿನ ಮೆನ್ಷನ್ ಮಾಡಿರಲಿಲ್ಲ, ಸ್ಕಿಪ್ ಆಗಿದೆ. ಸೊ ಒಂದು 2 ಈರುಳ್ಳಿನ ಮೀಡಿಯಮ್ ಸೈಜ್ ಈರುಳ್ಳಿನ ಹಚ್ಕೊಳ್ಳಿ ಸಣ್ಣದಾಗಿ, ಅದನ್ನು ಸೇರಿಸ್ಕೊಳ್ಳಿ. ಒಂದು 1/4 ಟೀ ಸ್ಪೂನ್ ಅರಿಶಿನ ಹಾಕ್ಕೊಳ್ಳಿ. ಚೆನ್ನಾಗಿ ಅದನ್ನು ಫ್ರೈ ಮಾಡಿದ್ಮೇಲೆ ನಾವೇನು ಟೊಮೆಟೊ ಹಚ್ಚಿರ್ತೀವಲ್ಲ ಆ ಒಂದು ಟೊಮೆಟೊನ ಇದಕ್ಕೆ ಸೇರಿಸ್ಕೋಬೇಕು. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಒಂದು ನೀರಿನ ಅಂಶನ ಅದು ಬಿಡುತ್ತೆ, ಆ ಥರ ನಾವು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ನೀರು ಬಿಟ್ಕೋಬೇಕು. ನೀರು ಮತ್ತು ಆಯಿಲ್ ಎರಡು ಸೇರಿ ಬಿಟ್ಕೊಳ್ಳುತ್ತೆ, ಆ ಥರ ಫ್ರೈ ಮಾಡಬೇಕು. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲೂ ಸಪ್ರೇಟ್ ಆಗ್ತಾ ಇದೆ. ಈ ಥರ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಅನ್ನೋದು ಚೆನ್ನಾಗಿ ನಾವು ಹುರ್ಕೊಬಿಟ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾವು ತೊಳೆದಿಟ್ಕೊಂಡಿರೋಂಥ ಚಿಕನನ್ನು ಅದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಯಾವುದೇ ರೀತಿ ನೀರನ್ನು ಹಾಕೋಕೆ ಹೋಗ್ಬಾರ್ದು. ಆ ಒಂದು ಎಣ್ಣೆ ಏನಿದೆಯಲ್ಲ, ಎಣ್ಣೆ ಏನು ಬಿಟ್ಕೊಂಡಿದೆಯಲ್ಲ ಅದರಲ್ಲೇ ಅದು ರೋಸ್ಟ್ ಆಗಬೇಕು. ರೋಸ್ಟ್ ಆಗುತ್ತೆ. ಅಕಸ್ಮಾತ್ ತೀರಾ ಗಟ್ಟಿ ಇದೆ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ನೀವು ನೀರನ್ನು ಸೇರಿಸ್ಕೋಬೋದು. ಇಲ್ಲ ಆಗುತ್ತೆ ಕನ್ಸಿಸ್ಟೆನ್ಸಿ ಚೆನ್ನಾಗಿದೆ ಪರವಾಗಿಲ್ಲ ಅಂದರೆ ನೀವು ಹಾಗೆ ಬೇಯಿಸ್ಕೋಬೋದು. ಸೊ ನಾನು ಇವಾಗ ಅದೇ ಥರ ಬೇಯಿಸ್ಕೊತಾ ಇದ್ದೀನಿ, ಯಾವುದೇ ರೀತಿ ನೀರನ್ನು ನಾನು ಸೇರಿಸಿಲ್ಲ. ನೋಡ್ಬೋದು ನೀವೇ ಚಿಕನ್ನು ನೀರು ಬಿಟ್ಕೊಂಡಿದೆ. ಸೊ ನಾವೇನು ರುಬ್ಬಿ ಇಟ್ಕೊಂಡಿರ್ತೀವಲ್ಲ ಆ ಒಂದು ಪೌಡರ್ನ, ಪೆಪ್ಪರ್ ಪೌಡರ್ನ, ಸೊ ಪೆಪ್ಪರ್ ಮಸಾಲಾನ ನಾವು ಅದಕ್ಕೆ ಸೇರಿಸ್ಕೋಬೇಕು. ಅದನ್ನು ಸೇರಿಸ್ಕೊಂಡು ನೀಟಾಗಿ ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಅದನ್ನು ತಿರುಗಿಸ್ಕೋಬೇಕು. ಅಂದರೆ ಚೆನ್ನಾಗಿ ಆ ಕಡೆ ಈ ಕಡೆ ಬೇಯಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ತಿರುಗಿಸ್ಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಮತ್ತೆ ಇನ್ನೊಂದು ಸತಿ ಮಿಕ್ಸ್ ಕೊಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಎಷ್ಟು ಬೇಕೋ ಅಷ್ಟು ನೀರು ಬೇಕು ಅಂತಾದರೆ ನೀರನ್ನು ಹಾಕ್ಕೋಬೋದು. ಚಿಕನು ಇನ್ನೂ ಬೆಂದಿಲ್ಲ, ಇನ್ನೂ ಒಂದು 5% ಬೇಯಬೇಕು ಅನ್ನೋ ಥರ ಇತ್ತು ಅಂದರೆ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಅರ್ಧ ಲೋಟ, ಇಲ್ಲ ಒಂದು ಲೋಟ ಬೇಡ, ತುಂಬ ಆಗುತ್ತೆ, ಒಂದು ಅರ್ಧ ಲೋಟ ನೀರನ್ನು ಹಾಕ್ಕೋಬೇಕು. ಅದು ಚಿಕನು ಸ್ವಲ್ಪ ನೀರು ಬಿಟ್ಕೊಡುತ್ತೆ ಬೇಯ್ತಾ ಬೇಯ್ತಾ. ಮತ್ತು ಇನ್ನು ಬೇಯ್ತಾ ಎಲ್ಲ ನೀರನ್ನೆಲ್ಲ ಹೀರ್ಕೊಳ್ಳುತ್ತೆ. ಚೆನ್ನಾಗಿ ಡ್ರೈ ಆಗುತ್ತೆ. ಡ್ರೈ ಆದಮೇಲೆ
ಸೊ ನಮ್ಮ ಚಿಕನ್ ಏನಿದೆಯಲ್ಲ, ಚಿಕನ್ ಪೆಪ್ಪರ್ ಡ್ರೈ ಅನ್ನೋದು ಏನಿದೆಯಲ್ಲ, ಈ ತರ ರೆಡಿ ಆಗುತ್ತೆ. ಸೊ ಇವತ್ತಿನ ರೆಸಿಪಿ ಇದು ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.